ನೋಡಿ ಫ್ರೆಂಡ್ಸ್ ಶ್ರೀನಿವಾಸ ನಗರ ಇಲ್ಲಿ ಕರ್ಕೊಂಡು ಬಂದಿದ್ದೀವಿ. ಬೋಟಿಂಗ್ ಇದೆ. ಅಲ್ಲಿ ನಿಲ್ಸ್ಬಿಟ್ಟು ಅಲ್ಲಿಂದ ಇಲ್ಲಿಗೆ ಬೋಟಲ್ಲಿ ಬಂದಿದ್ದೀವಿ. ಬೋಟ್ ಹೋಗ್ಬಿಟ್ಟು ಅಲ್ಲಿ ನೀರಿಂದ ಪಾನಿ ಪಾನಿ ಎಲ್ಲ ರೀಚ್ ಮಾಡ್ತಿಲ್ಲ ಅಂದ್ಲು. ನೀರೆಲ್ಲ ಅವ್ರು ಓಪನ್ ಮಾಡಿಲ್ಲ ಡ್ಯಾಮು. ಬರೋದು ಕಾರ್ ಹೋಗಲ್ಲ ಅಲ್ವೇ, ಕಾರ್ ನೀರು ಬೋಟಲ್ಲಿ ಹೋಗ್ಬೇಕು. ಈ ಲೆವೆಲ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶ್ರೀನಿವಾಸ ಸಾಗರಕ್ಕೆ ಬಂದ್ವಿ. ನೀರೇ ಇಲ್ಲ, ನೀರೆಲ್ಲ ಖಾಲಿ ಆಗಿಬಿಟ್ಟಿದೆ ನೋಡಿ. ಫುಲ್ ಬರೀ ಗೋಡೆ ಮಾತ್ರ ಕಾಣಿಸ್ತಾ ಇದೆ. ಇಲ್ಲಿಂದ ನೀರು ಹರಿಯೋದು ತುಂಬ ಚೆನ್ನಾಗಿರುತ್ತೆ. ನಾನು ತುಂಬ ವೀಡಿಯೋಸಲ್ಲಿ ಫೋಟೋಸಲ್ಲಿ ನೋಡಿದ್ದೀನಿ. ಬಟ್ ನಮ್ಮ ಲಕ್ ಚೆನ್ನಾಗಿಲ್ಲ, ನೀರಿಲ್ಲ ಇವತ್ತು. ಸೊ ಸಂಜೆ ಆಲ್ರೆಡಿ 6 o'clock ಆಗಿದೆ, ಸನ್ಸೆಟ್ ಆಗ್ತಾ ಇದೆ. ನೀರು ಕೂಡ ಇಲ್ಲ. ಮೇಲ್ಗಡೆ ಡ್ಯಾಮ್ ಹತ್ಬೋದು, ಹತ್ತಿ ಹೋಗಿ ನೋಡ್ಬೋದು. ಒಂದ್ಸತಿ ಮೇಲೆ ಹೋಗಿ ನೋಡ್ಕೊಂಡು ಬರ್ತೀನಿ, ಅಲ್ಲೇನಾದರೂ ನೀರಿದೆಯಾ, ನೀರು ಕಾಣುತ್ತಾ ಅಂತ ನೋಡೋಣ. ಜನ ಎಲ್ಲೋದ್ರೂ ಲಿಟರ್ ಮಾಡೋದು ಮಾತ್ರ ಬಿಡಲ್ಲ ನೋಡಿ. ಇಲ್ಲೆಲ್ಲ ಎಷ್ಟು ಗಲೀಜು ಮಾಡಿದ್ದಾರೆ. ನೀರು ಇರೋ ಕಡೆ ಅಥವಾ ಯಾವ ಜಾಗ ಕಂಡು ಶ್ರೀನಿವಾಸ ಸಾಗರ ಕರ್ಕೊಂಡು ಬಂದಿದ್ದು ಯಾರಪ್ಪ? ಎಲ್ಲಿ ಮುಖ ತೋರಿಸು. ಇವಳೆ. ನೀರು ತುಂಬಾ ಹರಿತಾ ಇದೆ, ನೀರಿದೆ ನೀರಿದೆ ಅಂತ ಹೇಳಿ ಕರ್ಕೊಂಡು ಬಂದಿದ್ದು ಇವಳೆ. ಬೋಟಿಂಗ್ ಇದೆ. ಅಲ್ಲಿ ನಿಲ್ಸ್ಬಿಟ್ಟು ಅಲ್ಲಿಂದ ಇಲ್ಲಿಗೆ ಬೋಟಲ್ಲಿ ಬಂದಿದ್ದೀವಿ. ಬೋಟ್ ಕಾಯ್ತಾ ಇದ್ದೀವಿ. ಬ್ಯಾಕ್ಗ್ರೌಂಡಲ್ಲಿ ಕಾಣಿಸ್ತಾ ಇರೋದು ಶ್ರೀನಿವಾಸ ಸಾಗರ ಡ್ಯಾಮ್. ತುಂಬ ಬ್ಯೂಟಿಫುಲ್ ಆಗಿದೆ ಡ್ಯಾಮ್ ಮಾತ್ರ. ಸನ್ಸೆಟ್ ಆಗಿದೆ, ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಬಟ್ ನೀರು ತುಂಬಿ ಹರಿಯೋ ರೀತಿ ಇಲ್ಲ, ಹಾಗಾಗಿ ಅಲ್ಲಿ ಕೆಳಗಡೆ ಬೀಳ್ತಾ ಇಲ್ಲ. ಫಾಲ್ಸ್ ರೀತಿ ಯೂಶ್ವಲಿ ಬೀಳುತ್ತೆ, ನೋಡಿರ್ತೀರ ವೀಡಿಯೋಸಲ್ಲಿ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬರ್ತೀನಿ. ನೀವು ಬ್ಯಾಂಗ್ಳೂರಿಂದ ಒನ್ ಡೇ ಟ್ರಿಪ್ ಏನಾದರೂ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ರೆ ಈ ಪ್ಲೇಸಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಶ್ರೀನಿವಾಸ ಸಾಗರ ಡ್ಯಾಮು ಮತ್ತು ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ನೋಡಿರ್ತೀರ ರಂಗಸ್ಥಳ ಟೆಂಪಲ್ ಎಲ್ಲನೂ ತುಂಬಾ ಚೆನ್ನಾಗಿದೆ. ಹತ್ತಿರದಲ್ಲೇ ಇಲ್ಲಿ ಭೋಗನಂದೀಶ್ವರ ಟೆಂಪಲ್ ಕೂಡ ಇದೆ. ನಂದಿ ಹಿಲ್ಸಿಗೆ ಯೂಶ್ವಲಿ ಬರ್ತಾನೆ ಇರ್ತೀರ, ಬಟ್ ಯಾರು ನಂದಿ ದೇವಸ್ಥಾನಕ್ಕೆ ಬಂದಿರ್ತೀರಾ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಒನ್ ಡೇನಲ್ಲಿ ಕವರ್ ಮಾಡೋವಂಥ ಪ್ಲೇಸಸ್ ಇವು. ಹಾಗೆ ವಿಶ್ವೇಶ್ವರಯ್ಯ ಅವರ ಮನೆ ಕೂಡ ಇದೆ. ಇವಾಗ ಅದನ್ನು ಮ್ಯೂಸಿಯಂ ಥರ ಕನ್ವರ್ಟ್ ಮಾಡಿದ್ದಾರೆ, ಮುದ್ದೇನಹಳ್ಳಿನಲ್ಲಿ ಇರೋದು.
ಒನ್ ಡೇನಲ್ಲಿ ಕವರ್ ಮಾಡೋವಂಥ ಪ್ಲೇಸಸ್ ಇದು. ಬ್ಯಾಂಗ್ಳೂರಿಂದ ಅರೌಂಡ್ ಒಂದು 60 to 70 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿ ಇದಷ್ಟು ಪ್ಲೇಸಸ್ ಇದೆ, ಬಂದು ನೋಡಬಹುದು. ತುಂಬಾ ಚೆನ್ನಾಗಿದೆ. ಹಾಗೆ ಕೆಳಗಡೆ ದೇವಸ್ಥಾನ ಕೂಡ ಇದೆ, ಶ್ರೀನಿವಾಸನ ದೇವಸ್ಥಾನ. ಓಪನ್ ಇದೆಯಾ ಅಂತ ಗೊತ್ತಿಲ್ಲ, ಓಪನ್ ಇದ್ದರೆ ಅದನ್ನು ಕೂಡ ತೋರಿಸ್ತೀನಿ. ನೋಡೋಣ ಕೆಳಗೆ ಹೋಗಿ, ದೇವಸ್ಥಾನ ಓಪನ್ ಇದ್ದರೆ. ಇಲ್ಲಿ ಬಾವಿ ಕೂಡ ಇದೆ, ಹತ್ತಿರದಲ್ಲಿ ಹೋಗಿ ನೋಡೋಣ ನೀರಿದೆಯಾ. ಸೊ ಹೊರಗಡೆಯಿಂದ ತೋರಿಸ್ತೀನಿ.